ಶಶಗೊಂಡಿ ಏನ ಗೆಳತಿ ನನ್ನ ಮಾರಿ ನೋಡಕ ಬರವಲ್ಲಿ ಶಶಗೊಂಡಿ ಏನ ಗೆಳತಿ ನನ್ನ ಮಾರಿ ನೋಡಕ ಬರವಲ್ಲಿ ಯಾರೇನ ಚುಚಾರ ನಿನಗ ಮಾರಿ ಗಂಟ ನೀ ತೆಗಿವಲ್ಲಿ ಸಿಗವಲ್ಲಿ ಸಿಗವಲ್ಲಿ ನನ್ನ ನೋಡಿ ನಗವಲ್ಲಿ ಬರವಲ್ಲಿ 10 ಗಂಟೆ ಆತಲ್ಲ ಮರ ಹೋಗಿ ನಮ್ಮ ಗೆಳೆಯಾಗ 10 ಗಂಟೆ ಫೋನ್ ಹಚ್ಚ ನನಗೆ ಹೋಗದ ಹಾಂ ಏ ಹೊಂಡ್ರಲ್ಲಕ್ಕ ಮಾರಿ ಗಂಟಲೆ ಬಾರಿ ಎಲ್ಲಿ ಹೊಂಟ್ರು ಬಿಟ್ರು ಹೊಂಟ್ರಲ್ಲ ಇಬ್ರು ಅಬೇ ಅದೇನು ಅವ್ರು ಇದ್ದಾಗ ಬ್ಯಾಸರ ಬಲ್ಲ ಅಂತಾರ ಒಟ್ಟ ಅವ್ರೆ ಮುಂಜಾನೆ ಎಲ್ಲಿ ಕರ್ಕೊಂಡು ಹೊಂಟಿರು ಏ ಇಲ್ಲೇ ಮುತ್ತಾಳ್ ಮಾಡಪ್ಪ ಪಾಲ್ಸಿ ಕರ್ಕೊಂಡು ಹೊಂಟಿವಪ್ಪ ಎಲ್ಲಿ ಬರತ್ತು ಇಲ್ಲೇ ನೇರ್ ಲೊಕೇಶನ್ ಏನು ಎಕ್ಸಾಕ್ಟ್ ಲೊಕೇಶನ್ ಅಂದ್ರೆ ಆಣೆಕಲ್ ಅಂತ ರೈಟ್ ತಗೋಬೇಕು ತಮಿಳ್ನಾಡು ಬಾರ್ಡ್ರ ಪ್ರತಿಯೊಂದು ಜಾಗದಲ್ಲೂ ತನ್ನದಾದಂಥ ವಿಶೇಷ ಇರುತ್ತೆ. ಈ ಜಲಪಾತದ ಹತ್ರ ಕೂಡ ಒಂದು ವಿಶೇಷ ಇದೆ. ಅದೇನಪ್ಪ ಅಂದರೆ ಮುತ್ಯಾಲೇಶ್ವರ ದೇವರು. ಈ ದೇವರ ದರ್ಶನ ತೊಗೊಂಡ್ಬಿಟ್ಟು ಮುಂದೆ ಫಾಲ್ಸ್ನ ನೋಡ್ಕೊಳ್ಳೋಕ್ಕೆ ಟ್ರೆಕ್ಕಿಂಗ್ ಮಾಡೋಕ್ಕೆ ಹೋಗ್ಬೇಕು. ನಮ್ಮ ಅಭಿನೂ ದರ್ಶನ ಪಡ್ಕೊಳ್ಳೋಕ್ಕೆ ಹೋಗ್ತಾ ಇದ್ದಾನೆ, ನೋಡಿ ಹೋಗಿದ್ದಾನೆ. ನೋಡು ಪಾಪ ವಿಡಿಯೋ ಮಾಡತ್ತಾನೆ ಬರಲ್ಲ ತಗೊಂಡ ನೋಡು ಅಂತೂ ಭಾಳ ಆಸೆ ಐತೆ ನಮಗೂ ಮತ್ತು ನಮ್ಮ ಅಭಿ ಮಾಡಿ ಔಟಿಂಗ್ ಹೋಗ್ಬೇಕು, ಹೊರಗಡೆ ಬರ್ಬೇಕು ಅಂತೇಳಿ. ಇವತ್ತು ಬೆಂಗಳೂರಿಂದ ಹೊರಗಡೆನೇ ಬಂದ್ಬಿಟ್ಟು ಅನ್ಸತೈತೆ. ನೋಡಿ ಇದು ಮುತ್ತಲ್ ಮಾಡು ಫಾಲ್ಸ್ ಹತ್ರ ಬಂದಿದ್ದೀವಿ. ಈಗ ಟ್ರೆಕ್ಕಿಂಗ್ ನೀರು ಕಮ್ಮಿ ಇದೆ, ಮಳೆಗಾಲದಲ್ಲಿ ಬರ್ಬೇಕಿತ್ತೇನು ಅನ್ಸುತ್ತೆ. ಆ ಲೊಕೇಶನ್ ಮಾತ್ರ ಫ್ಯಾಂಟಾಸ್ಟಿಕ್, ನೇಚರ್ ಲವರ್ಸ್ಗೆ ಮಾತ್ರ ಹೇಳಿ ಮಾಡಿಸಿರೋಂಥ ಲೊಕೇಶನ್ ಅನಿಸ್ತಿದೆ. ನನಗಂತೂ ತುಂಬ ಇಷ್ಟ ಆಯಿತು. ಇದು ಈಗ ಟ್ರೆಕ್ಕಿಂಗ್ ಹೊಂಟಿದ್ದೀವಿ, ಫಾಲ್ಸ್ ನೋಡ್ಕೊಂಡ್ಬಿಟ್ಟು ಮುಂದೆ ಟ್ರೆಕ್ಕಿಂಗ್ ಹೊಂಟಿದ್ದೀವಿ. ತುಂಬ ಅಂದ್ರೆ ತುಂಬ ಖುಷಿ ಆಗ್ತಿದೆ. ಅನಿಲ್ ಥ್ಯಾಂಕ್ಸ್. ನಂಗೆ ಯಾಕಿದ್ರೆ ನಮ್ಮೂರಿಗೆ ಬಂದ್ಬಿಟ್ಟು ಏನೋ ಅನ್ಸತೈತಿ, ಒಂದು ಲೆಕ್ಕಕ್ಕೆ ನೋಡಿದ್ರೆ ಕಾಡಿಗೆ ಬಂದಿವೇನೋ ಅನ್ಸತೈತಿ. ನೋಡಿ ಟ್ರೆಕ್ಕಿಂಗ್ ಹೋಗ್ಬೇಕಂತೂ ಮಸ್ತ್ ಇದೆ ನೋಡಿ. ಫ್ರೆಂಡ್ಸ್ ಎಲ್ಲ ಸೇರ್ಬಿಟ್ಟು ಬಂದ್ಬಿಟ್ರು ಫುಲ್ ಎಂಜಾಯ್ ಮಾಡ್ಬೋದು. ಊಟದ ಕಟ್ಕೊಂಡ್ಬರ್ಬೇಕಾಳ ಮತ್ತೇನು ಮಾಡೋಕ್ಕಾಗಲ್ಲ. ಟಿಫಿನ್ ಆನೈತೋ ಮಾತಾಡ. ಬೆಂಕಿ ಬೆಂಕಿ ಟ್ರೆಕ್ಕಿಂಗ್ ಹೋಗ್ಬೇಕು. ಮಳೆಗಾಲದಲ್ಲಿ ಬಂದ್ರೆ ಇನ್ನೂ ಸೂಪರ್ ಆಗಿರುತ್ತೆ. ಬನ್ನಿ ಕಮಾನ್ ಬನ್ನಿ ತೋರ್ಸೋಣ ಬನ್ನಿ. ಅಬೇ ಯವ್ವ ಅಪ್ಪ ಅನ್ಕಂತ ಹೊಂಟಾನೆ. ಇಲ್ಲೇ ಕಾಡ್ನಾಗ ಹೊಂಟಿವಿ ಅನ್ನೋ ಫೀಲ್ ಆಗಿದೆ. ಬೆಂಗಳೂರು ಅಂತ ಅನಿಸ್ತಾನೆ ಇಲ್ಲ ನಮಗಂತೂ. ತಮಿಳ್ನಾಡ ಅವಾಗ ಅವಾಗ ಇದು ವ್ಯಾಲ್ಯೂ ಗೊತ್ತಿದ್ದಿಲ್ಲ ಅಲ್ಲ. ದನ ಮೇಸತ್ನಾಗ ನಮ್ಗೆ ವ್ಯಾಲ್ಯೂ ಗೊತ್ತಿದ್ದಿಲ್ಲ ಇದ್ರ ಬಗ್ಗೆ. ಈಗ ಬಡ್ದಾಡ್ ಸಾಯ್ತೀವಿ ಅಂತ ನೇಚರ್ ಬರ್ಬೇಕಂತೇಳಿ. ಮತ್ತೆ 40 ರೂಪಾಯಿ 50 ರೂಪಾಯಿ ಎಂಟ್ರಿ ಫೀಸ್, 40 ರೂಪಾಯಿ ಪಾರ್ಕಿಂಗ್ ಫೀಸ್ ಕಟ್ಟಿ ಬಂದೀವಿ. ಫಾಲ್ಸ್ಗಿಂತ ಟ್ರೆಕ್ಕಿಂಗ್ ಆಯ್ತು ಜಾಸ್ತಿ. ಜೂ ಮಾಡೋರು
ಸೂಪರ್. ಇದೆ ನೋಡಿ ಮುತ್ತಾಲ್ ಮಾಡೋ ಫಾಲ್ಸ್ ಕಾಣ್ತಿದೆಯಲ್ಲ, ಫುಲ್ ನೇಚರ್ ಮಿಡಲ್ ಒಳಗ ಫಾಲ್ಸ್ ಐತಿ. ಸೂಪರ್ ಅಂದ್ರೆ ಸೂಪರ್ ವ್ಯೂ ಅಂತೂ ಸಖತ್ತಾಗಿದೆ. ಇನ್ನು ಮೇಲ್ಗಡೆ ಹೋಗಿ ನೋಡೋಣ ಬನ್ನಿ. ನಾನೆಲ್ಲ ನೇಚರ್ ನೋಡಕ್ ಮಸ್ತ್ ಐತಿ. ಅಲ್ಲೋ ಯಾವ್ದು ಕಾಡು ಈ ಪರಿ ಐತಿ, ಇಲ್ಲೇನು ಹುಲಿಗಿಲಿ ಇರಲ್ಲ ಏನು? ಅಲ್ಲ ನಾ ಕಾಣುವಲ್ಲ, ನನ್ಕಿಂತ ದೊಡ್ಡ ಹುಲಿ ಬೇಕು. ಇಲ್ಲಿಂತ ಹುಲಿ ಏನ ಇದೇ ನಮ್ ಹುಲಿ. ಈಗ ಈ ಕಾಡಲ್ಲಿ ಇದನ್ನೇ ಬಿಟ್ಟು ಹೋಗೋದು ನಾನು. ಸರಿ ಇಲ್ಲೇ ಎದ್ ಬಿಡ ಬರ್ಬೇಡ ನಮ್ ಜೊತೆ. ನೋಡಿ ಫ್ರೆಂಡ್ಸ್, ಇದೇನು ಫಾಲ್ಸ್ ಕಾಣ್ತಿದೆಯಲ್ಲ ಅದು ತಮಿಳ್ನಾಡು, ನಾವು ನಿಂತ್ಕೊಂಡಿದ್ವಲ್ಲ ಇದು ಕರ್ನಾಟಕ. ಎರಡು ಬಾರ್ಡರ್ ಮಿಡಲ್ ಒಳಗೆ ನಿಂತ್ಕೊಂಡಿದ್ವಿ. ತುಂಬಾ ಎಕ್ಸೈಟ್ಮೆಂಟ್ ಆಗ್ತಿದೆ. ಅನಿಲ ಅನಿಲ ಭಾಳ ದಿನ ಆದ್ಮೇಲೆ ಗುಡ್ಡ ಹತ್ಸಕಂತ್ಬಿಟ್ಟಿಯಪ್ಪ ನಮ್ಮನ್ನ. ಈಗ ನೋಡಿ ಹೆಂಗ್ ಕಾಣುತ್ತ ತಡಿ. ಸೂಪರ್. ಪೀಕ್ ನ ಕಡೆ ಎಲ್ಲಿ ಕರ್ಕೊಂಡು ಹೊಂಟ್ರಿ ನನ್ನ? ಈಗ ತಾನೇ ಉದಯವಾದ ಹೊಸ ಹುಲಿ ಅಭಿ ಹುಲಿಗೆ. ಫ್ರೆಂಡ್ಸ್, ನೀವು ಯಾರು ಬರ್ಬೇಕಾದ್ರೆ ಕೆಳಗಡೆ ನೋಡ್ಕೊಂಡು ಹೋಗ್ರಿ. ಬರೀ ಬೀಡ್ ಬಾಟಲ್ನ ಕಾಜು ಪ್ಲಾಸ್ಟಿಕ್ ಬಾಟಲ್ಗಳಿವೆ. ಇವೆಲ್ಲ ತಂದ್ಬಿಟ್ಟು ವೇಸ್ಟ್ ಮಾಡಕ್ ಹೋಗ್ಬೇಡಿ. ಇಲ್ಲಿ ನೋಡಿ, ನೇಚರ್ಗೆ ಭಾಳ ಹಾನಿ ಮಾಡ್ತಾವೆ ಪ್ಲಾಸ್ಟಿಕ್ ಆಗಿರ್ಬೋದು ಅಂತ. ಗಾಜಿನ ಚೂರುಗಳು ಬರೋ ಟೂರಿಸ್ಟ್ಗಳಿಗೆ ಭಾಳ ತೊಂದರೆ ಆಗುತ್ತೆ. ಫಾಲ್ಸ್ ನೋಡಿದ್ದು ಇಲ್ಲಿಂದ ಯಾವ ಥರ ಕಾಣುತ್ತೆ ಅಂತ. ಜಾಸ್ತಿ ಗಲಾಟೆ ಮಾಡ್ಬಿಟ್ರೆ ಲವರ್ಸ್ ಇರ್ತಾರೆ ಇಲ್ಲಿ. ಜಾಸ್ತಿನೂ ಏನು ಅವತ್ತ ಲವರ್ಸ್ಗಳೇ ಜಾಸ್ತಿ ಇದೆ. ನಾನು ನೇಚರ್ ಕೊಟ್ಟನಲ್ಲ 90 ರೂಪಾಯಿ ಕೊಟ್ಟು ಬಂದಿ, ಸುಮ್ಮನೆ ನೋಡಿ. ನನ್ಗೆ ಒಂದೇನಿರ್ತಾವ ಅಂದ್ರೆ ನಮ್ಮೂರಾಗ ಅಷ್ಟ ಹಿಂಗೆ ಹೊಲ್ದಾಗ ಬಂದ್ಬಿಟ್ಟು ಕಾಡಿನಾಗ ಬಂದ್ಬಿಟ್ಟು ಗುಡ್ದಾಗ ಬಂದ್ಬಿಟ್ಟು ಅಡುಗೆ ಮಾಡ್ಕೊಂಡು ತಿಂತಾರೆ ಅಂತ ಮಾಡಿದ್ದೆ. ಇಲ್ಲಿ ನಾ ಹುಚ್ಚೋಗಿಲ್ಲ. ನಮ್ಮ ಜನಕ್ಕೆ ಎಲ್ಲಿದ್ರು ಈ ಕ್ರೇಜ್ ಮಾತ್ರ ಹೋಗಲ್ಲ. ಮನೆ ಇದ್ರೂ ಹೊರಗಡೆ ಬಂದು ಊಟ ಮಾಡಿ ಇಂಥ ನೇಚರ್ ಒಳಗೆ ಊಟ ಮಾಡಿದ್ರೆ ಅದು ಸ್ವರ್ಗನ ಅಂತ ಅನಿಸುತ್ತೆ. ಆದರೆ ಒಂದು ನಿಮ್ಮಲ್ಲಿ ರಿಕ್ವೆಸ್ಟ್ ಏನಪ್ಪ ಅಂದ್ರೆ ಪ್ಲಾಸ್ಟಿಕ್ ತರಬಾರ್ದು. ಒಂದು ವೇಳೆ ಪ್ಲಾಸ್ಟಿಕ್ ತಂದರೂ ಕೂಡ ವಾಪಸ್ ನಿಮ್ಮ ಜೊತೆನೇ ತೊಗೊಂಡೋಗಿ. ಇಲ್ಲಿ ನೋಡಿ ಭಾಳ ಪ್ಲಾಸ್ಟಿಕ್ ಇದೆ. ಈ ನೇಚರಲ್ಲಿ ಪ್ಲಾಸ್ಟಿಕ್ ಬಿಡೋದ್ರಿಂದ ನೇಚರ್ಗೆ ಭಾಳ ಎಫೆಕ್ಟ್ ಆಗುತ್ತೆ. ಪ್ಲೀಸ್ ನಿಮ್ಮಲ್ಲಿ ರಿಕ್ವೆಸ್ಟ್ ಏನಪ್ಪ ಅಂದರೆ ಪ್ಲಾಸ್ಟಿಕ್ ಐಟಮ್ಸ್ ತಂದರೆ ಮತ್ತೆ ತೊಗೊಂಡೋಗಿ. ಅಥವಾ ಆದಷ್ಟು ಪ್ಲಾಸ್ಟಿಕ್ ಐಟಮ್ಗಳನ್ನ ಅವಾಯ್ಡ್ ಮಾಡೋಕ್ಕೆ ಟ್ರೈ ಮಾಡಿ ಇಲ್ಲಿಗೆ ತರೋದು. ಬ್ಯಾಚುಲರ್ಸ್ಗಾಗಲಿ ಅಥವಾ ಬೇಸತ್ತಿ ಬಂದವ್ರಿಗೆ ಮಾತ್ರ ಇದು ಒಳ್ಳೆ ಜಾಗ ಅನ್ಬೋದು, ಒಂದು ರೀತಿ ಸ್ವರ್ಗ ಅನ್ಬೋದು. ಇಲ್ಲಿ ನೋಡಿ, ನಮ್ಮ ಅಭಿ ಅಂತೂ ಕಳೆದ ಹೋಗ್ಬಿಟ್ಟದಾನ ಈ ನೇಚರ್ ಒಳಗೆ. ಇಲ್ಲಿ ಮೇಲ್ಗಡೆ ಹತ್ತಕ್ಕೆ ಅವ್ರ ಜಾಕೆಟ್ ತಗೋರ ಬೋರ್ ಆಗಿದೆ. ಅದನ್ನ ಬಂದು ಒಂದು ಗಿಡಕ್ಕೆ ನೇತಾಕಿದಾನೆ. ಅದು ಅಷ್ಟು ಕೂಡ ಅಂದ್ರೆ ಅಷ್ಟು ಮೇಲೆ ಇದೆ ಅಂತ ಅರ್ಥ. ಫುಲ್ಲು ಬರಕ್ಕೆ ನೋಡಿ ಬಂದ್ಬಿಡುತ್ತೆ. ಬಂದ್ರೆ ಮಾತ್ರ ಸ್ವರ್ಗ. ಬೆಂಗಳೂರೇ ಅನ್ಸೋದೆಲ್ಲಿದು? ಬೆಂಗಳೂರಲ್ಲ, ತಮಿಳ್ನಾಡು. ಓ, ನಮ್ಗೆ ಪದೇ ಪದೇ ನೆನ್ಪು ಮಾಡ್ತಿದ್ದಾನೆ. ಆ ಕಡೆದೆಲ್ಲ ಆ ಗುಡ್ಡ ನೋಡಿದ ತಮಿಳ್ನಾಡು. ನಾವು ನಿಂತಿರೋ ಜಾಗನೇ ನಮ್ಮ ಕರುನಾಡು. ಇದು ನೋಡಿ ವ್ಯೂ ಪಾಯಿಂಟ್, ಎಲ್ಲ ಕಾಡು. ಬಂದೆ. ಈ ಪರಿಚಯ ಹೇಳದೆ ಸೆಳೆದೆ ಉಸಿರಲು ನಿನ್ನದೇ. ಈ ನೇಚರ್ ನೋಡಿದ್ರೆ ಯಾವ್ದಾವುದೋ ಸಾಂಗ್ ನೆನಪಾಗ್ತೈತಿ. ನಮ್ಮನ್ನು ನಾವಾಗ ಕಳೆದೋಗ್ತೀವಿ, ಮರ್ತೋಗ್ತೀವಿ. ಅದನ್ನ ಮಾಡ್ಕೊಂಬರತ್ತೀನಿ. ವಾಪಸ್ ಮತ್ತೆ ನಡ್ತಾ ಇದ್ದೀವಿ. ಏ ಹುಲಿ, ಇಲ್ಲೇ ಇರೋ ಹುಲಿ. ನಿನ್ನ ಮನೆ ಬಿಟ್ಟು ಎಲ್ಲಿ ಹೊಂಟಿ? ಇಲ್ಲೇ ಎದ್ಬಿಡ ಹುಲಿ, ಇಲ್ಲೇ ಎದ್ಬಿಡ. ಒಳ್ಳೆ ಕಾಮಿಡಿ ಎಬ್ಸಿದೀಯ. ಟ್ರೆಕ್ಕಿಂಗ್ ಮಾಡೋಕ್ಕಿದು ಒಳ್ಳೆ ಜಾಗ ಅನಿಸ್ತೈತಿ ನೋಡಿ. ಎಲ್ಲ ಕಾಡಿನಲ್ಲಿ ಬಂದ್ಬಿಟ್ಟು ನಡ್ಕೊಂಡು ಹೋಗ್ತಿದ್ದೀವಿ. ಮುತ್ತಾಲ್ ಮಾಡೋ ಫಾಲ್ಸ್ ಅಂತೂ ಸಂಡೇ ಸಾರ್ಥಕ ಮಾಡಿದ್ವಿ ಹೊರಗಡೆ ಬಂದ್ಬಿಟ್ಟು. ಅಲ್ಲ, ಹತ್ತತ್ನಾಗ ಏನು ಅನಿಸ್ಲಿಲ್ಲ. ಈಗ ಹಾಕೋ ಕಷ್ಟ ಅನ್ಸತ್ತೈತಿ ಹೇಳಕ್ಕ. ಓ ಹೋ ಹೋ, ಹುಷಾರು ಹುಷಾರು.
ಇಲ್ಲ ಕರೆಕ್ಟ್ ಐತಾಳ ಇಲ್ಲೇ ತೊಳಗಡೆ ಅದು ಬಂದಿಲ್ಲ ನಾವು. ಇಲ್ಲಿ ಬಂದಿಲ್ಲ ಇಲ್ಲಿ ಹುಲಿ ಹುಲಿ ಇಲ್ಲ ಐತ್ನಿ ಹುಲಿ ನಮ್ಮನ್ನೇನು ಮಾಡಲ್ಲ ಅದ ಖುಷಿ. ಅದು ಹಸಿವು ಆತಂದ್ರೆ ಅಮ್ಮನ ಹತ್ತಿನಂತ. ಇಲ್ಲ ಈ ಹುಲಿ ಸಸ್ಯಾಹಾರಿ ಇದು. ಊಟ ಅಲ್ಲಿದ್ದು ನಾವು ಬಂದಿದ್ದೆ. ಕೇ ಹೋ ರೋಡ್ ಚೇಂಜ್ ಮಾಡಿ ಕರ್ಕೊಂಡ್ ಬಂದಾರ. ಎಲ್ಲ ಜಾಕೆಟ್ ಹಾಕೊಂಡು ಇಲ್ಲ ಇಲ್ಲ ರೂಟ್ ಹಿಂದಲ್ಲ. ಹಂಗೇನಿಲ್ಲ, ನೀ ಎಲ್ಲ ಜಿಗಿ ಬಿಡು, ನಾನು ನಿನ್ನ ನಾ ಜಿಗಿತೀನಿ. ಇಲ್ಲ ಅಂದ್ರೆ ನಮ್ಮಿಬ್ರು ಹೊತ್ಕೊಂಡು ಸಿಗತ್ ಬಿಡು. ಹುಲಿ ಅಲ್ಲ. ಹ್ಮ್ ಅದೇನು ಅವ್ರು ಇದ್ದಾಗ ಬ್ಯಾಸರ ಬಲ್ಲ ಅಂತಾರ ಒಟ್ಟ ಅವ್ರು. ದಣ್ಕೊಂಡ್ ಬಂದವ್ರಿಗೆ ಕುಂದ್ರಕ್ಕಂತ ಜಾಗ ಮಾಡ್ರೆ. ಆಕ್ಚುಲಿ ದಣ್ಕೊಂಡ್ ಬಂದವ್ರಿಗಿಂತ ನಮ್ಮ ಅಮರಪ್ಪ ಇಲ್ಲಿ ವಿಶ್ರಾಂತಿ ತಗಂತಾರಂತ ಗೊತ್ತಾಕಂತೈತಿ. ನೋಡಿ ಇಲ್ಲಿ ಎಲ್ಲಿ ಬೇಕಾದ್ರೆ ಅಲ್ಲಿ ದಿಲ್ಲ ಶಾಲಿನಿ ಪಪ್ಪಿ ಅಂತ ಇಲ್ಲಿ ನೋಡಿ. ಉಲ್ಲಾಸ್ ಸಿರಿ ಫಾರ್ ಎವರ್ ಅಂತವನು ಬೆಂಕಿ ಬಿಡ. ಬೆಂಕಿ ಬಬಲ ಬರಿ ಸಿಂಗಲ್ ಹುಲಿ ಅಂತ ಬರಿ. ಜಾಗ ಹುಡುಗತ್ತೇನ? ಅದಕ್ಕೆ ಯೋಗ್ಯವಾದ ಜಾಗ ಬೇಕು. ಎಲ್ಲ ಇದ್ರೆ ತಿಂತಾರ. ಪಾಪದ ಸಂಖ್ಯೆ ಮರಣ. ಇದು ಎಂಟ್ರೆನ್ಸ್ ಅಲ್ಲಿ ಐತಿ, ಮಸ್ತ್ ಐತಿ ವ್ಯೂ. ಮತ್ತು ಬಟ್ ಮಳೆಗಾಲದಲ್ಲಿ ಬಂದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಮುತ್ತಲ್ ಮಾಡು ಫಾಲ್ಸ್ ನೋಡ್ಕೊಂಡ್ಬಿಟ್ಟು ಇಲ್ಲಿ ಯಾರ್ದೋ ಹೊಲ ಐತಿ, ನಮ್ದಂತೂ ಅಲ್ಲ. ಬಂದು ಟಿಫನ್ ಮಾಡ್ತಿದ್ವಿ ನೋಡಿ. ನಮ್ಮ ಹಳ್ಳಿ ವಾತಾವರಣ ಏನೈತಿ ಅದು ಮತ್ತೆ ಮರುಕಳಿಸೈತೆ ಅಂತ ಫೀಲ್ ಆಗತೈತಿ. ಅದು ಹೋದ್ರೆ ಎಲ್ಲಿ ಬಿಡಲ್ಲ ನಾವು ಹಳ್ಳಿದು. ಗಿರ್ಮಿಟ್ಟಿ ಬಜ್ಜಿ ಗಿರಿಮಿಟ್ಟು, ಪಲಾವು, ಇಡ್ಲಿ, ಬಜ್ಜಿ. ಬನ್ನಿ ಏನ್ ಬೇಕು ಏನ್ ಬೇಡ ಬನ್ನಿ ಮಂಜಾಣ ಜೂನಿಯರ್ ಮಂಜಾಣ. ತಂಗಾಳಿಗೂನು ಬಂತು ನೋಡು ಬಣ್ಣ, ನನ್ನಲ್ಲೇ ನೀನು ಓಡಾಡುವಾಗ ಕಣ್ಮುಚ್ಚಿಕೊಂಡೆ ಕಾಣುತ್ತೇನೆ ನಿನ್ನ. ನೀನು ಬಂದ ದಿಕ್ಕಿನಿಂದ ಹಾರಿ ಒಂದು ನನ್ನ ಹಾಡು. ಓ ಗೆಳತಿ ನನಗಾಗಿ ನೀವೇ ಕಾಯುತ್ತಾ ನನ್ನ ಪ್ರಾಣವೇ ಹೋದಿತು. ಬಾರೆ ಬಾರೆ ಅಲ್ಲೇ ಬಾರೆ ನೀನು, ಬೇರೇನು ಅಲ್ಲ ಪ್ರೇಮಿ ನಾನು. ಮನಸ್ಸೋಟಾಗ ಋತುಮಾನನೇ ಬದಲಾದೀತು, ಮರುಳಾದಾಗ ಮರುಭೂಮಿಲೂ ಮಳೆಯಾದೀತು.